ಪರಿಸ್ಥಿತಿ ಕಷ್ಟ ಬಂತಂದ್ರೆ ಅವಾಗ ಸಾಲಿ ಬಂದು ಹುಡುಕ್ಯಾರ ಚಾವಿ ಹಾಕೊಂಡು ಹೋಗಿರ್ತಾರೆ. ಹೌದಿಲ್ಲ ರೀ? ಹಾಂ ಮತ್ತೆ ರೀ ಏ ಕಣಿ ಶಾಲೆಗೆ ಬಾರದ ನಿಮ್ಮ ಮಕ್ಕಳನ್ನ ವಿದ್ಯೆಯೇ ವಿದ್ಯೆಯೇ ವಿಡಿಯೋ ಮಾಡ್ತೀಯ ಎಲ್ಲಾರು ನಿಂದ ಶಿಸ್ತಿನಿಂದ ಒಂದು ವಿಡಿಯೋ ಮಾಡ್ತೇನೆ ಗ್ರೂಪಿಗೆ ಹಾಕ್ತೀನಿ. ಓಂ ಶ್ರೀ ಸದ್ಗುರು ದೇವನೇ ನಮಃ. ಯಾವತ್ತು ನಾಲತ್ವಾಡದ ಅಂಬೇಡ್ಕರ್ ನಗರ ಶಾಲೆಯ ಸುತ್ತಮುತ್ತಲಿನ ಎಲ್ಲ ಓಣಿಯ ಗುರು ಹಿರಿಯರಲ್ಲಿ ಪ್ರಾರ್ಥಿಸುವುದೇನೆಂದರೆ, ನಿಮ್ಮ ಮಕ್ಕಳನ್ನು ನಮ್ಮ ಅಂಬೇಡ್ಕರ್ ನಗರ ಶಾಲೆಗೆ ಸೇರಿಸಿದ್ದೇ ಆದರೆ ನಮ್ಮಲ್ಲಿ ಅನುಭವವುಳ್ಳಂಥ ಶಿಕ್ಷಕರು ಬೈಲಿಂಗ್ವಲ್ ಒಂದು ಟೆಕ್ಸ್ಟ್ ಬುಕ್ ಮೂಲಕ ಅಂದ್ರೆ ಕನ್ನಡ ಮೀಡಿಯಮು ಕಲಿಸ್ತೀವಿ, ಇಂಗ್ಲೀಷ್ ಮೀಡಿಯಮು ಕಲಿಸ್ತೀವಿ ಆಯಿತಾ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಬೇರೆ ಎಲ್ಲೆಲ್ಲೋ ಹೋಗಿ ಕೋಚಿಂಗ್ ಟ್ಯೂಷನ್ ಅದೆಲ್ಲ ಪಡೆಯೋದಕ್ಕಿಂತ ಮೊದಲು ಇಲ್ಲಿ ಬಂದು ನೀವು ನೋಡಿದ್ರೆ ನಮ್ಮ ಶಿಕ್ಷಣ ಹೆಂಗದ ಅಂತ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಶಾಲೆಗಳನ್ನು ಇದ್ದಾಗ ಕಾಯ್ಕೋರಿ, ಕಳ್ಕೊಂಡ ಹುಡುಕ್ಬೇಡ್ರಿ. ಇವತ್ತು ನಿಮ್ಮ ಹತ್ರ ಏನೋ ರೊಕ್ಕ ಇರ್ಬೋದು, ನೀವೇನು ಮಾಡ್ತೀರಿ ಬೇರೆ ಬೇರೆ ಕೋಚಿಂಗ್ ಟ್ಯೂಷನ್ ಅಂಥೇಳಿ ಪ್ರೈವೇಟ್ ಶಾಲೆಗೆ ಅಲ್ಲಿ ಇಲ್ಲಿ ಹಾಕ್ತೀರಿ. ಆದ್ರೆ ಮುಂದೆ ಮಕ್ಕಳ ಸಂಖ್ಯೆ ಇಲ್ಲ ಅಂಥೇಳಿ ಈ ಶಾಲೆಗಳು ಮುಚ್ಚಿದ್ದೇ ಆದ್ರೆ ಆಮೇಲೆ ನಿಮ್ದು ಏನೋ ಒಂದು ಪರಿಸ್ಥಿತಿ ಬಂದಾಗ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನೋ ಆದಾಗ ಅವಾಗ ಏನಾಗತ್ತೆ, ಸರ್ಕಾರಿ ಶಾಲೆ ಹುಡುಕಾಡಿದ್ರೆ ಅವಾಗ ಸರ್ಕಾರಿ ಶಾಲೆಗಳೇ ಇಲ್ಲಾರ್ದಂಗೆ ಆಗಿಬಿಡ್ತದೆ. ಮತ್ತು ಸರ್ಕಾರಿ ಶಾಲೆಗಳು ಮುಚ್ಚಿದ್ವು ಅಂತಂದ್ರೆ ಪ್ರೈವೇಟ್ ಶಾಲೆ ಒಳಗೆ ಅವ್ರು ಹೇಳಿದಷ್ಟು ರೊಕ್ಕ ಕೊಟ್ಟು ಏನು ಮಾಡ್ಬೇಕಾಗ್ತದೆ, ಹೋಗ್ಬೇಕಾಗ್ತದೆ. ಅದಕ್ಕೆ ಆ ನಿಟ್ಟಿನೊಳಗೆ ದಯವಿಟ್ಟು ನೀವೆಲ್ಲರೂ ಸೇರಿ ಏನು ಮಾಡಿರಿ, ಸರ್ಕಾರಿ ಶಾಲೆಗಳನ್ನು ಉಳಿಸ್ರಿ, ಶಿಕ್ಷಕರನ್ನು ಉಳಿಸ್ರಿ. ಅವ್ರು ಏನು ಮಾಡ್ತಾರೆ, ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾರ ಅಂತ ಹೇಳ್ತಾ ಬೇಗನೆ ಏನಪ್ಪ 5 ವರ್ಷ 10 ತಿಂಗಳು ತುಂಬಿದ ಮಕ್ಕಳಿಗೆ ಶಾಲೆಗೆ ಸೇರಿಸಬೇಕಾಗಿ ವಿನಂತಿ. ಶಾಲೆಗೆ ಬಾರದ ನಿಮ್ಮ ಮಕ್ಕಳನ್ನ ನೋಡ್ರಿ ಶಾಲೆ